ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದ ಅಶೋಕ್ ಗೌಡ, ರಾಜು ಗೌಡ ಅವರು JDSನಿಂದ, ನಾಗರಾಜ್ ಯಾದವ್ ಕಾಂಗ್ರೆಸ್ನಿಂದ ಇದ್ದಾರೆ. 3 ಜನರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶಾಂತಿಂದಾನೇ ಚರ್ಚೆ ಶುರು ಮಾಡ್ತೀನಿ. ಪ್ರಶಾಂತ್, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ದೆಹಲಿ ಭೇಟಿಯಲ್ಲಿ ಇಬ್ಬರ ಮಧ್ಯದಲ್ಲಿ ಒಮ್ಮತ ಅಂತ ಇದ್ದಿದ್ದು ಕಾಲ್ ತುಳಿತದ ಘಟನೆ ಆಗೋದಕ್ಕೆ ಪೊಲೀಸರ ಕಾರಣ ಅಂತ ಹೇಳುವುದರಲ್ಲಿ ಮಾತ್ರ. ಉಳಿದ ಎಲ್ಲ ಅಜೆಂಡಾಗಳಲ್ಲಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇತ್ತು ಅಂತ ಅನಿಸುತ್ತೆ. ಅದೇ ನೋಡಿ, 2023ರ ಮೊದಲ ದಿನ ಯಾವ ಸರ್ಕಾರ ಬಂತು ಅವತ್ತಿನಿಂದಲೇ ಇಬ್ಬರ ನಡುವೆ ಸೀರಿಯಸ್ ಡಿಫ್ರೆನ್ಸಸ್ ಆಫ್ ಒಪಿನಿಯನ್ ಇದೆ ಮತ್ತು 2 ಪವರ್ ಸೆಂಟರ್ಗಳಿವೆ ಅನ್ನೋದು ಸ್ಪಷ್ಟವಾಗಿ ಕಾಣುತ್ತೆ. 13ರಿಂದ 18ರವರೆಗೆ ಸಿದ್ದರಾಮಯ್ಯನವರಿಗೆ 2ನೇ ಪವರ್ ಸೆಂಟರ್ ಇರಲಿಲ್ಲ. 23ರಿಂದ ಅವ್ರಿಗೊಂದು 2ನೇ ಪವರ್ ಸೆಂಟರ್ ಇದೆ. ನೀವು ಸಿದ್ದರಾಮಯ್ಯನವರು ಪತ್ರಿಕಾಗೋಷ್ಠಿಯಲ್ಲಿ KC ವೇಣುಗೋಪಾಲ್ ಪಕ್ಕ ನಿಂತಾಗ, ನಂತರ ಕರ್ನಾಟಕ ಭವನಕ್ಕೆ ಬಂದಾಗ ಅವರ ಸಿಡಿಮಿಡಿಯನ್ನು ನೋಡಿದಾಗ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಯಾಕೆ ಅವರು ಒಂದು ರೀತಿ ಅನ್ಕಂಫರ್ಟೇಬಲ್ ಆಗ್ತಿದ್ದಾರೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇವೆಲ್ಲ ಸಿದ್ದರಾಮಯ್ಯನವರು ಒಪ್ಪದೇ ಇರುವಂಥ ವಿಷಯ ಅಲ್ಲ. ಕರೆಸೋದು, ಕೂಡಿಸ್ಕೊಳ್ಳೋದು, ಯಾವುದೇ ಮಾಸ್ ಲೀಡರ್ ಇದನ್ನು ಒಪ್ಪಲ್ಲ. ಯಾವುದೇ ಪಕ್ಷದ, ಈಗ ಯಡಿಯೂರಪ್ಪನವ್ರು ಒಪ್ತಾ ಇದ್ರಾ? ಇಲ್ಲ. ಯಡಿಯೂರಪ್ಪನವ್ರಿಗೆ ಅಶ್ವಥ್ ನಾರಾಯಣ್, ಗೋವಿಂದ ಕಾರಜೋಳ ಮತ್ತು ಇನ್ನೊಬ್ಬರನ್ನ ಲಕ್ಷ್ಮಣ್ ಸವದಿಯನ್ನು ಉಪಮುಖ್ಯಮಂತ್ರಿ ಮಾಡಿದಾಗ ತೀವ್ರ ಅನ್ಕಂಫರ್ಟೇಬಲ್ ಆಗಿದ್ರು ಅವರು. ಸಿದ್ದರಾಮಯ್ಯನವ್ರಿಗೂ ಕೂಡ ಜಾತಿ ಗಣತಿಯನ್ನು ಒಂದು ಸಲ ಕ್ಯಾಬಿನೆಟ್ನಾಗ ತಂದ ಮೇಲೆ ಇವತ್ತು ಜನರಲ್ ಸೆಕ್ರೆಟ್ರಿ ಇನ್ಚಾರ್ಜ್ ಅಥವಾ ಜನರಲ್ ಸೆಕ್ರೆಟ್ರಿ ಆರ್ಗನೈಸೇಷನ್ ಅಕ್ಕಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಇಲ್ಲ ನೀವು ಜಾತಿ ಗಣತಿಯನ್ನು ರೀಎನ್ಯೂಮರೇಟ್ ಮಾಡಿ ಕ್ಯಾಬಿನೆಟ್ನಲ್ಲಿ ಅಂತಕ್ಕಂಥದ್ದನ್ನು ಒಬ್ಬ ಮಾಸ್ ಲೀಡರ್ ಮುಖ್ಯಮಂತ್ರಿಗೆ ಹೇಳ್ತಕ್ಕಂಥದ್ದೇ ಅತ್ಯಂತ ಮುಜುಗರ ತರ್ತಕ್ಕಂಥ ವಿಷಯ. ಬರೀ ಮುಜುಗರ ಜಾತಿ ಗಣತಿಯಿಂದ ಆಗಿದೆಯಾ? ನೋಡಿ, ಒಂದು ಕಡೆ ನವೆಂಬರ್ 15, 16ಕ್ಕೆ ನಾನು ಮುಖ್ಯಮಂತ್ರಿ ಆಗ್ತೀನಿ ಅನ್ನೋದನ್ನು DK ಶಿವಕುಮಾರ್ ಭಾಳ ಗಟ್ಟಿಯಾಗಿ ಆಪ್ತರ ಎದುರುಗಡೆ ಹೇಳ್ಕೊಳ್ತಾ ಇದ್ದಾರೆ. ಅವರ ಆಪ್ತರು ಕೂಡ ನವೆಂಬರ್ನಲ್ಲಿ ಸಾಹೇಬರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳ್ತಾರೆ. ನೀವು ಯಾರನ್ನೇ ಕೇಳಿ. ಹೀಗಿರುವಾಗ ಕಳೆದ 4 ತಿಂಗಳ ಬೆಳವಣಿಗೆಗಳನ್ನು ಗಮನಿಸಿ. ಹಾಸನದಲ್ಲಿ ಸಿದ್ದರಾಮಯ್ಯ ಬೆಂಬಲಿಗರು ಸಮಾವೇಶ ಮಾಡ್ತಾರೆ. ಹೈಕಮಾಂಡ್ ಹೇಳುತ್ತೆ ನೋ 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 ನೋ, ಪಕ್ಷದ ವೇದಿಕೆಯಲ್ಲೇ ಸಮಾವೇಶ ಆಗಬೇಕು, DK ಶಿವಕುಮಾರ್ ಅದನ್ನು ಇನ್ಕ್ಲೂಡ್ ಮಾಡಬೇಕು ಅಂತ. G. ಪರಮೇಶ್ವರ್, ಲಕ್ಷ್ಮಣ್ ಜಾರಕಿಹೊಳಿ, HC ಮಹದೇವಪ್ಪ ಹೇಳ್ತಾರೆ ಇಲ್ಲ ನಾವು ದಲಿತ ಶಾಸಕರ ಸಭೆ ಮಾಡ್ತೀವಿ, ಅಂದರೆ ಸಿದ್ದರಾಮಯ್ಯನವರ ಪರವಾಗಿನೇ ಆ ಸಭೆ ಅಂತ ಹೇಳಿದಾಗ ರಣದೀಪ್ ಸುರ್ಜೇವಾಲಾ ಒಂದು ಬಹಿರಂಗ ಫರ್ಮಾನನ್ನೇ ಹೊರಡಿಸ್ತಾರೆ, ಇಲ್ಲ ನೀವು ದಲಿತ ಶಾಸಕರ ಸಭೆಯನ್ನು ನಡೆಸುವಂತಿಲ್ಲ ಅಂತ. ಇಲ್ಲ, ಅವರು ಬಹಿರಂಗ ಪಡಿಸಿಲ್ಲ, ಅದನ್ನು ಪರಮೇಶ್ವರ್ ಬಹಿರಂಗ ಪಡಿಸಿಲ್ಲ, ಓವರ್ ದ ಫೋನ್ ಹೇಳ್ತಾರೆ. ಇಲ್ಲ, ಒಂದು ಪತ್ರ ಅಂತೂ ಬಂದಿರುತ್ತಲ್ವ, ಒಂದು ಪತ್ರವನ್ನು ರಣದೀಪ್ ಸುರ್ಜೇವಾಲಾ ಪರಮೇಶ್ವರ್ಗೆ ಬರೆದಿರ್ತಕ್ಕಂಥ ಪತ್ರ, ನಂತರ ಅಥವಾ ಪರಮೇಶ್ವರ್ ಅದಕ್ಕೊಂದು ಮಾಧ್ಯಮ ಹೇಳಿಕೆಯನ್ನು ಕೊಡ್ತಾರೆ. ಅದಾದ ಮೇಲೆ ನೀವು KSCAಯ ಘಟನೆಯನ್ನೇ ತೆಗೆದುಕೊಳ್ಳಿ. ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿಯನ್ನು ನೀವು ಕೈಬಿಡಿ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಹೇಳದೆ ಅವ್ರು ಕೈ ಬಿಡಲಿಕ್ಕೆ ಸಾಧ್ಯನಾ? ಮತ್ತು ನೀವು ಫ್ಲಿಪ್ ಫ್ಲಾಪ್ ಇನ್ ಡಿಸಿಷನ್ಸ್ಗಳನ್ನು ನೋಡಿ. ಬುಧವಾರ ರಾತ್ರಿ ಮುಖ್ಯಮಂತ್ರಿಗಳ ಪತ್ರಿಕಾಗೋಷ್ಠಿ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಕ್ಕಪಕ್ಕದಲ್ಲಿ ಕುಳಿತುಕೊಂಡು ಪತ್ರಿಕಾಗೋಷ್ಠಿ ನಡೆಸ್ತಾರೆ. ಮ್ಯಾಜಿಸ್ಟ್ರೇಟ್ ತನಿಖೆ ಎಲ್ಲ ಮಾತಾಡ್ತಾರೆ, ನಮ್ದು ಯಾವುದೇ ತಪ್ಪಿಲ್ಲ ಅನ್ನೋದನ್ನು ಹೇಳ್ತಾರೆ. 24 ಗಂಟೆಯ ನಂತರ ಏಕಾಏಕಿ ರಾತ್ರೋರಾತ್ರಿ ಆ ಪತ್ರಿಕಾಗೋಷ್ಠಿ ಯಾಕೆ ನಡೀತು? ಹೈಕಮಾಂಡ್ ಹೇಳ್ತು ಇಲ್ಲ, ನೀವು ಯು ಶೋ ಸಮಥಿಂಗ್, ನೀವೇನು ಕಠಿಣ ಕ್ರಮ ತೆಗೆದುಕೊಳ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ತೋರಿಸಿ ಅಂತ ಹೈಕಮಾಂಡ್ ಮುಖ್ಯಮಂತ್ರಿಗಳ ಒತ್ತಡ ಹೇಳಿದ ಮೇಲೆ ನಾವೆಲ್ಲ ಈಗ ಪೊಲೀಸ್ ಕಮಿಷನರ್ ತಲೆದಂಡ ಆಯಿತು ಅಂತ ಹೇಳ್ತಿದ್ದೀವಿ. ಪೊಲೀಸ್ ಕಮಿಷನರ್ ವಾಸ್ ವೆರಿ ಕ್ಲೋಸ್ ಟು ಚೀಫ್ ಮಿನಿಸ್ಟರ್ ಹ್ಯಾಂಡ್ ಪಿಕ್ಡ್ ಪೊಲೀಸ್ ಕಮಿಷನರ್. ಹೌದು. ಅವರ ತಲೆದಂಡದ ಅರ್ಥ ಏನು? ಇಂಟೆಲಿಜೆನ್ಸ್ ಚೀಫ್ ಹೇಮಂತ್ ನಿಂಬಾಳ್ಕರ್ ತಲೆದಂಡದ ಅರ್ಥ ಏನು? ಪೊಲಿಟಿಕಲ್ ಸೆಕ್ರೆಟರಿ ಗೋವಿಂದರಾಜ್ ಕಾಕತಾಳೀಯ, ನಾಗರಾಜ್ ಯಾದವ್ ಅವ್ರಿಗೆ ಗೊತ್ತಿರಲಿ ಅಂತ ಹೇಳ್ತೀನಿ, ಅವತ್ತು ಆ KSCA ಘಟನೆ ನಡೆದ ದಿನ ನಾನು ಅಜಿತ್ ಹನುಮಕ್ನವರು ಒಂದು ಸಾರ್ವಜನಿಕ ಕಾರ್ಯಕ್ರಮಕ್ಕೆ ಹೋಗಿದ್ವಿ. ಮುಖ್ಯಮಂತ್ರಿಗಳು ಮತ್ತು ಗೋವಿಂದರಾಜ್ ಅವರ ಆತ್ಮೀಯತೆ ಆ ಕಾರ್ಯಕ್ರಮದಲ್ಲೂ ಕೂಡ ನಿಮ್ಗೆ ಭಾಳ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಹೀಗಿರುವಾಗ ಉದ್ದಕ್ಕೂ ಪಕ್ಕದಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ಹೀಗಿರುವಾಗ ಗೋವಿಂದರಾಜರನ್ನು ಕೈ ಬಿಡಿ ಅಂತ ಹೇಳ್ತು. ಅದು ಮುಖ್ಯಮಂತ್ರಿಗಳಿಗೆ ಮುಜುಗರ ತರ್ತಕ್ಕಂಥ ವಿಷಯ. ಅದಾದಮೇಲೆ ಇವತ್ತಿಂದು ನನಗನ್ಸುತ್ತೆ ಸಿದ್ದರಾಮಯ್ಯನವರ 7 ವರ್ಷಗಳ ಮುಖ್ಯಮಂತ್ರಿ ಕಾರ್ಯಾವಧಿಯನ್ನು ತೆಗೆದುಕೊಂಡಾಗ ಅತಿ ಹೆಚ್ಚು ಮುಜುಗರ ಆಗ್ತಕ್ಕಂಥ ವಿಷಯ ಯಾಕೆಂದರೆ ಜಾತಿ ಗಣತಿ ಮುಖ್ಯಮಂತ್ರಿಗಳ ಹೃದಯಕ್ಕೆ ಹತ್ತಿರದ ವಿಷಯ ಸಬ್ಜೆಕ್ಟ್ ಅದು. ನಿತೀಶ್ ಕುಮಾರ್, ಲಾಲು ಪ್ರಸಾದ್ ಯಾದವ್, ಮುಲಾಯಂ ಸಿಂಗ್ ಯಾದವ್ ನಂತರ ಜಾತಿ ಗಣತಿಯ ಬಗ್ಗೆ ಅಷ್ಟು ಬದ್ಧತೆಯಿಂದ ಯಾರಾದರೂ ಮಾತನಾಡ್ತಿದ್ರೆ ಅದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾತನಾಡ್ತಾಯಿದ್ರು. ಹೀಗಿರುವಾಗ ಇವತ್ತು ಹೈಕಮಾಂಡ್ ವೇಣುಗೋಪಾಲ್ ಪಕ್ಕದಲ್ಲಿ ಕೂಡಿಸ್ಕೊಂಡು ಹೇಳ್ತಾರೆ ಇಲ್ಲ ನೀವು ರೀಎನ್ಯೂಮರೇಟ್ ಮಾಡಿ ಅಂತಕ್ಕಂಥ. ರೀಎನ್ಯೂಮರೇಟ್ನ ಅರ್ಥ ಏನು?
ನವೆಂಬರ್ ನಂತರ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇರ್ತಾರೋ ಇಲ್ವೋ ಅಂತಕ್ಕಂಥದ್ರ ಬಗ್ಗೆ ಸ್ಪೆಕ್ಯುಲೇಷನ್ ಇದೆ. ನಾನೇನೋ ಸ್ಪೆಕ್ಯುಲೇಷನ್ ಮಾಡ್ತಾ ಇಲ್ಲ, ಪಾರ್ಟಿಯವರೇ ಆ ಸ್ಪೆಕ್ಯುಲೇಷನನ್ನು ಮಾಡ್ತಿದ್ದಾರೆ. ಹೀಗಿರುವಾಗ ನೀವು 90 ದಿನ 120 ದಿನ ಆ ಜಾತಿ ಗಣತಿ ಮುಖ್ಯಮಂತ್ರಿಗಳು ಇದ್ದಾಗಲೇ ಅದು ರೀಎನ್ಯೂಮರೇಟ್ ನಡೆಯುತ್ತಾ ಸಿದ್ದರಾಮಯ್ಯನವರು ಇದ್ದಾಗ? ಐ ಹ್ಯಾವ್ ಮೈ ಓನ್ ಡೌಟ್ಸ್. ಹೀಗಿರುವಾಗ ನನಗನ್ಸುತ್ತೆ ಈ ಫ್ಲಿಪ್ ಫ್ಲಾಪ್ಗಳ ಈ ಡಿಸಿಷನ್ ಮೇಕಿಂಗ್ ಪ್ಯಾಟರ್ನ್, ನಿರ್ಣಯ ಪ್ರಕ್ರಿಯೆಯ ಒಂದು ಪ್ಯಾಟರ್ನನ್ನು ನೋಡಿದಾಗ ಪೊಲಿಟಿಕಲಿ ಏನಾಗಬಹುದು ಅಂತಕ್ಕಂಥದ್ದರ ಬಗ್ಗೆ ಕುತೂಹಲ ಇನ್ನೂ ಜಾಸ್ತಿ ಆಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.